ನಮಸ್ಕಾರ. ನಾನಿವಾಗಿದ್ದೀನಿ ನಾಸ್ನಿಂಗ್ ತಿಯಾಂಗ್ ಅಥವಾ ಸೆವೆನ್ ಸಿಸ್ಟರ್ ವಾಟರ್ ಫಾಲ್ಸ್ ಅಂತ ಹೇಳ್ತಾರೆ, ಆ ಪ್ಲೇಸಲ್ಲಿದ್ದೀನಿ. ಇದು ಚಿರಾಪುಂಜಿಯಲ್ಲಿದೆ, ಮೇಘಾಲಯದ ಚಿರಾಪುಂಜಿಯಲ್ಲಿ. ಆ ವಾಟರ್ ಫಾಲ್ಸ್ ನೋಡೋದಕ್ಕೆ ಮುಂಚೆ ಈ ಮೇಘಾಲಯ ಇಂಡಿಯಾದಲ್ಲಿರೋ ಏಷ್ಯಾದಲ್ಲೇ ಇರೋವಂಥ ಒಂದು ಕ್ಲೀನೆಸ್ಟ್ ವಿಲೇಜ್ ಇದೆ, ಅದಕ್ಕೆ ತುಂಬ ಫೇಮಸ್ಸು. ಆದರೆ ಅದೊಂದೇ ವಿಲೇಜ್ ಅಲ್ಲ, ಎಲ್ಲ ಕಡೆ ಪ್ರತಿಯೊಂದು ಜಾಗದಲ್ಲೂ ತುಂಬ ಕ್ಲೀನ್ನೆಸ್ ಮೇಂಟೈನ್ ಮಾಡ್ತಾರೆ. ಸಪೋಸ್ ಇದು ತುಂಬ ಫೇಮಸ್ಸು ಸೆವೆನ್ ಸಿಸ್ಟರ್ ವಾಟರ್ ಫಾಲ್ ಇರೋವಂಥ ಜಾಗ. ಇಲ್ಲಿ ನೋಡಿ, ಫಾಲ್ಸ್ಗೆ ಹೋಗೋದಕ್ಕೆ ಮುಂಚೆ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಯಾವುದೇ ರೀತಿ ಕಸಗಳು, ಅಂಗಡಿಗಳಿದ್ರೂ ಕೂಡ ಯಾವುದೇ ರೀತಿ ಕಸ ತಿಪ್ಪೆಗುಂಡಿ ಥರ ಇಲ್ಲ, ತುಂಬ ಚೆನ್ನಾಗಿದೆ. ಕಸ ಕಡ್ಡಿ ಎಲ್ಲ ಇಟ್ಟಾಡೋದಿಲ್ಲ. ನೋಡೋಣ ಬನ್ನಿ ಅದು ಹೇಗಿದೆ, ಆಮೇಲೆ ನೋಡೋಣ ಸ್ಯಾನ್ಸಾಂಗ್ ಅಥವಾ ಸೆವೆನ್ ಸಿಸ್ಟರ್ ವಾಟರ್ ಫಾಲ್ ಹೇಗಿದೆ ಅಂತ. ಸೊ ನಾವಿಲ್ಲಿ ನೋಡ್ಬೋದು, ನಮಗೆ ಯಾವುದೇ ರೀತಿ ಕಸ ಕಡ್ಡಿಗಳೆಲ್ಲ ಕಾಣೋದಿಲ್ಲ. ಸೊ ನಾವು ಅದನ್ನು ಏನೋ ಒಂದು ಪ್ರಶಂಸೆ ಮಾಡ್ತಾಯಿದ್ದೀವಿ, ಆದರೆ ಆ ಥರನೇ ಎಲ್ಲ ಕಡೆ ಇರಬೇಕಾಗಿತ್ತು. ನಾವು ತಿಪ್ಪೆಗುಂಡಿಯಲ್ಲಿ ಇದ್ದು ಅದು ಎಷ್ಟು ಚೆನ್ನಾಗಿರೋದು ಕಂಡ್ರೆ ಇದು ಏನೋ ಒಂದು ದೊಡ್ಡ ಸಾಧನೆ ಅಂತ ಹೇಳ್ತಾ ಇದ್ದೀವಿ. ಅದು ಸಾಧನೆನೇ, ಚೆನ್ನಾಗಿ ಇಟ್ಕೋಬೇಕು. ಆದರೆ ಎಲ್ಲ ಕಡೆ ಇರಬೇಕಾಗಿರೋಂಥ ವಿಚಾರ ಅದು. ನಾವು ಎಲ್ಲೋ ಒಂದು ಕಡೆ ಇದೆ ಅಂತ ಇದು ಮಾಡೋದಲ್ಲ, ಅದು ಎಲ್ಲ ಕಡೆ ಚೆನ್ನಾಗಿ ಇದೇ ಥರನೇ ಇಟ್ಕೋಬೇಕು ನಾವು. ಬ್ಯೂಟಿಫುಲ್ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅಂಗಡಿಗಳ ಮುಂದೆ ಇದ್ದರೂ ಕೂಡ ಯಾವುದೇ ರೀತಿ ಕಸ ಕಡ್ಡಿ ಎಲ್ಲ ಅಲ್ಲಿ ಅವರು ಇಟ್ಟಾಡಿಲ್ಲ, ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಸೊ ಅದಾಗಿತ್ತು. ಈಗ ಬನ್ನಿ ನೋಡೋಣ ಸೆವೆನ್ ಸಿಸ್ಟರ್ ವಾಟರ್ ಫಾಲ್ಸ್. ಸೊ ಆಬ್ವಿಯಸ್ಲಿ ಮಳೆ ಇಲ್ಲ ಇವಾಗ, ಯಾವುದೇ ವಾಟರ್ ಫಾಲ್ಸ್ ಇರೋದಿಲ್ಲ. ಆದರೆ ವಾಟರ್ ಫಾಲ್ ಬರೋ ಅಂಥ ಜಾಗ ನಾವು ನೋಡ್ಬೋದು. ಇಲ್ಲಿ ನೋಡಿ, ಸೆವೆನ್ ಸಿಸ್ಟರ್ ವಾಟರ್ ಫಾಲ್ ಇರೋ ಅಂಥ ಜಾಗ. ಮಳೆ ಬಂದಾಗ ಇಲ್ಲಿ 7 ವಾಟರ್ ಫಾಲ್ಸ್ಗಳು ಒಂದ್ರ ಪಕ್ಕ ಒಂದು ಹರಿತಾ ಇರುತ್ತೆ. ಸೊ ಆಬ್ವಿಯಸ್ಲಿ ಇವಾಗ ಮಳೆ ಇಲ್ಲ, ಅದರಿಂದಾಗಿ ಯಾವುದೇ ವಾಟರ್ ಫಾಲ್ಸು ಇಲ್ಲಿಲ್ಲ. ಬ್ಯೂಟಿಫುಲ್ ಜಾಗ ನೋಡಿ. ಮಂಜು ಹಂಗೆ ಇದೆ. ಈಗ ಬೇಸಿಗೆ ಆಲ್ಮೋಸ್ಟ್ ಬಂದಿದ್ರು ಕೂಡ ಚಳಿ ಆಗಿದೆ. ಇನ್ನು ಚಳಿಗಾಲದಲ್ಲಿ ಅಂದರೆ ಡಿಸೆಂಬರ್ ಟೈಮಲ್ಲಿ ಇನ್ನೂ ಜಾಸ್ತಿ ಚಳಿ ಇರುತ್ತೆ ಅನಿಸುತ್ತೆ. ಅಲ್ಲಿದೆ ಅನಿಸುತ್ತೆ, ಒಂದು ಸಣ್ಣ ಸ್ಟ್ರೀಮ್ ಇದೆ, ಇಲ್ಲಿ ಕ್ಯಾಪ್ಚರ್ ಆಗೋ ಡೌಟ್. ಅದು ತುಂಬ ಸಣ್ಣದಂಥ ಸ್ಟ್ರೀಮ್ ಹರಿತಾ ಇದೆ, ಅಲ್ಲಿ ಪೂರ್ತಿ ನಿಲ್ಲಾಗಿಲ್ಲ. ಆದರೆ ಮಳೆಗಾಲದಲ್ಲಿ ಬಂದರೆ ತುಂಬ ಜೋರಾಗಿ ಇಲ್ಲಿಂದ ನೀರು ಹರಿಯುತ್ತೆ. ಸೊ ನಾನು ಆವಾಗಲೇ ಹೇಳಿದಾಗೆ ಇಲ್ಲಿ ಎಲ್ಲ ಕಡೆ ತುಂಬ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡ್ತಾರೆ. ನಾವಿಲ್ಲಿ ನೋಡೋಣ, ಇದನ್ನು ಕಂಪೇರ್ ಮಾಡಿದ್ರೆ ನಮ್ಮ ಟೂರಿಸ್ಟಿಕ್ ಪ್ಲೇಸ್ಗಳಿಗೆ ತುಂಬ ಗಲೀಜಾಗಿರುತ್ತೆ. ಇಲ್ಲಿ ನೋಡಿ, ಅಂಗಡಿಗಳಿದ್ದರೂ ಕೂಡ ಅಲ್ಲಿ ಕೂಡ ಎಲ್ಲ ಥರದ ವ್ಯಾಪಾರಗಳು ನಡೆಯುತ್ತೆ, ಆದರೆ ಯಾವುದೇ ರೀತಿ ಕಚಡ ಎಲ್ಲ ಕಡೆ ಬಿಸಾಕಿರೋದಿಲ್ಲ. ನೋಡೋಣ ಬನ್ನಿ. ಸೊ ನಾವಿಲ್ಲಿ ನೋಡ್ಬೋದು, ನಾರ್ಮಲ್ ಅಂಗಡಿ, ಸಮೋಸ ಅದನ್ನೆಲ್ಲ ಮಾರ್ತಾರಲ್ಲ, ಆ ಥರದ್ದು. ಇಲ್ಲಿ ಯಾವುದೇ ರೀತಿ ಕಚಡ ಬಿಸಾಕಿರೋದಾಗಿ ಆ ಥರದ್ದೆಲ್ಲ ಕಾಣೋದಿಲ್ಲ. ಮತ್ತು ಅದೇ ರೀತಿ ನೀವಿಲ್ಲಿ ನೋಡ್ಬೋದು, ಈ ಬೇರೆ ಅಂಗಡಿಗಳಲ್ಲಿ ಕೂಡ ಅಂಗಡಿಗಳಿದೆ, ಇಲ್ಲಿ ಕೂಡ ನೀವು ಯಾವುದೋ ಅದನ್ನು ನೋಡೋದಿಲ್ಲ. ಸೊ ಅದೇ ರೀತಿಯಾಗಿ ನೀವು ಎಲ್ಲೇ ಹೋದರೂ ಕೂಡ ಎಲ್ಲ ರೀತಿ ನಮ್ಮ ಥರನೇ ಅಲ್ಲಿ ವ್ಯಾಪಾರಗಳು ನಡೆಯುತ್ತೆ, ಆದರೆ ಯಾವುದೂ ಎಲ್ಲ ಕಡೆ ಬಿಸಾಕಿರೋದಿಲ್ಲ. ಆ ಥರ ಸಂಸ್ಕೃತಿ ಇಲ್ಲಿ ಇಲ್ಲ. ಅದು ಒಳ್ಳೆಯದು, ಅದನ್ನು ನಾವು ಕೂಡ ಅಡಾಪ್ಟ್ ಮಾಡ್ಕೋಬೇಕು. ಮತ್ತು ರೋಡ್ಗಳು ನೋಡಿ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಫ್ಯಾಂಟಾಸ್ಟಿಕ್.
ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ಮೇಘಾಲಯದಲ್ಲಿ ಕ್ಲೀನೆಸ್ಟ್ ವಿಲೇಜು ಏಷ್ಯಾದಲ್ಲೇ ಇರೋವಂಥ ಒಂದು ಕ್ಲೀನೆಸ್ಟ್ ವಿಲೇಜ್ ಇಲ್ಲೇ ಇರೋದು. ಮತ್ತು ಅದೊಂದೇ ವಿಲೇಜ್ ಅಂತಲ್ಲ, ನೀವು ಮೇಘಾಲಯದಲ್ಲಿ ಎಲ್ಲೇ ಹೋದರೂ ಕೂಡ ನಿಮಗೆ ತುಂಬ ಬ್ಯೂಟಿಫುಲ್ ಆಗಿರೋವಂಥ ಸೀನ್ ಕಾಣುತ್ತೆ. ಬನ್ನಿ ಈಗ ನೋಡೋಣ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಮತ್ತು ಸೈಡ್ ಬಾಕ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಇಲ್ಲಿ ಮೇಘಾಲಯದಲ್ಲಿ ಅಂತ. ಸೊ ನಾವಿಲ್ಲಿ ಎಲ್ಲೇ ಹೋದರೂ ಕೂಡ ಒಂದು ಡಸ್ಟ್ಬಿನ್ ಇರುತ್ತೆ ಮತ್ತು ಸೈಡ್ ಬಾಕ್ಸು ಎಲ್ಲ ಕಡೆ ಇರುತ್ತೆ. ನನ್ನ ಹಿಂದೆ ನೋಡ್ಬೋದು, ಸ್ವಲ್ಪ ಇದು ಮಾಡ್ತೀನಿ. ಓಕೆ, ನನ್ನ ಹಿಂದೆ ನೋಡ್ಬೋದು ಇವಾಗ ಇಲ್ಲಿ ಕಡೆ ಎಲ್ಲ ಸೈಡ್ ಬಾಕ್ಸ್ ಇದೆ. ಮತ್ತು ಇಲ್ಲಿ ಎಲ್ಲ ಡಬಲ್ ರೋಡು ಆ ಥರದ್ದೆಲ್ಲ ಏನಿಲ್ಲ, ತುಂಬ ಸಿಂಪಲ್ ಥಿಂಗ್ಸ್. ಇಲ್ಲಿ ನೋಡಿ, ರೋಡ್ ಸೈಡಲ್ಲೇ ಮಕ್ಕಳು ಆಡೋದಕ್ಕೆ ಒಂದು ಜೋಗಾಲಿ ಕೂಡ ಹಾಕಿದ್ದಾರೆ. ಮತ್ತು ಇದು ಬೇರೆ ಸ್ಟೇಟ್ಗಳ ಥರ ತುಂಬ ಇನ್ಕಮ್ ಇರೋವಂಥ ಸ್ಟೇಟ್ ಏನಲ್ಲ, ಕಡಿಮೆ ಇದ್ದರೂ ಕೂಡ ಜನಗಳು ಇದರಲ್ಲಿ ಏನಂತಾರೆ ಘಾಟಲ್ಲ ಅದಕ್ಕೆ ಒಂದು ಏನಂತಾರೆ ಅದಕ್ಕೆ ಟ್ರೈಬಲ್ ಕಮ್ಯುನಿಟೀಸ್. ಸೊ ಟ್ರೈಬಲ್ ಕಮ್ಯುನಿಟೀಸ್ ಇದ್ದರು, ಕೆಲವೊಂದು ಸಣ್ಣ ಸೆಟಲ್ಮೆಂಟ್ಸಲ್ಲಿ ಜನ ವಾಸ ಮಾಡ್ತಾಯಿದ್ರು ಕೂಡ ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ನೀವು ನೋಡ್ಬೋದು ಇಲ್ಲಿ ಸೈಡ್ ಬಾಕ್ಸ್ ಇದೆ. ನೀವು ಎಲ್ಲೇ ಹೋದರೂ ಟಾಯ್ಲೆಟ್ಗಳಿರುತ್ತೆ, ಆ ಟಾಯ್ಲೆಟು ಚೆನ್ನಾಗಿರುತ್ತೆ, ಯಾವುದೇ ರೀತಿ ಗಂದಗಿ ಅಲ್ಲಿ ಇರೋದಿಲ್ಲ, ತುಂಬ ಚೆನ್ನಾಗಿ ಇಟ್ಕೊಂಡಿರ್ತಾರೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಅದಕ್ಕೆ ಇಲ್ಲಿ ತುಂಬ ಜನ ಟೂರಿಸ್ಟು ಈ ಪ್ಲೇಸ್ಗೆ ವಿಸಿಟ್ ಮಾಡ್ತಾರೆ. ಯಾಕೆಂದರೆ ನೇಚರ್ ಕೂಡ ಅಷ್ಟೇ ತುಂಬ ಬ್ಯೂಟಿಫುಲ್ ಆಗಿದೆ ಇಲ್ಲಿ. ಹಾಗೆ ಎಲ್ಲ ರೀತಿಯ ಸೌಕರ್ಯಗಳು ಈ ಗೌರ್ಮೆಂಟ್ ಏನು ಕೊಡ್ತಾ ಇದೆ, ಫಾರ್ ಎಕ್ಸಾಂಪಲ್ಲು ಈ ಥರ ರೋಡ್ಸು, ಈ ಪೇಮೆಂಟ್ಸ್ ಏನಿದೆ ಇಲ್ಲಿ ನಡೆಯೋದಕ್ಕೆ ಪ್ರತಿಯೊಂದು ತುಂಬ ಆರ್ಗನೈಸ್ಡ್ ಆಗಿಲ್ಲ ಇಲ್ಲಿ. ಸೊ ಅದರಿಂದಾಗಿ ಇಲ್ಲಿಗೆ ಬಂದು ಖುಷಿ ಆಯಿತು, ಈ ಪ್ಲೇಸಿಗೆ ಬಂದು ನಮಗೆ ತುಂಬ ಖುಷಿ ಆಯಿತು. ಇನ್ನೂ ಒಂದ್ಸಲಿ ಮಳೆ ಬಂದಾಗ ಈ ಪ್ಲೇಸ್ಗೆ ವಿಸಿಟ್ ಮಾಡಬೇಕಂತ ವಿಸಿಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಮಳೆ ಬಂದಾಗ ಏನಾಗುತ್ತೆ, ಎಲ್ಲ ವಾಟರ್ ಫಾಲ್ಸ್ಗಳು ಇಲ್ಲಿ ಚೆನ್ನಾಗಿ ಹರಿತಾ ಇರುತ್ತೆ. ಈಗ ಮಳೆ ನಿಂತೋಗಿರೋದ್ರಿಂದ ಎಲ್ಲ ಫಾಲ್ಸ್ಗಳು ಒಣಗೋಗ್ಬಿಟ್ಟಿದೆ. ಬ್ಯೂಟಿಫುಲ್.